ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಡಿಸೆಂಬರ್ 24, 2025ರಂದು ಮೈಸೂರು ಹೆಬ್ಬಾಳಿನ ಸ್ಕೇಟಿಂಗ್ ಗ್ರೌಂಡ್ನಲ್ಲಿ ರಾಷ್ಟ್ರೀಯ ರೈತರ ದಿನಾಚರಣೆ ಅಂಗವಾಗಿ ಕರುನಾಡು ರೈತ ರಕ್ಷಣಾ ಪಡೆಯ ವತಿಯಿಂದ ರೈತರ ಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ಅನೇಕ ಕಲಾ ತಂಡಗಳೊಂದಿಗೆ ಎತ್ತಿನ ಗಾಡಿಯ ಮೂಲಕ ಅದ್ದೂರಿ ಮೆರವಣಿಗೆಯನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ರಕ್ಷಣಾ ಪಡೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸಂಜಯ್ ಕುಮಾರ್ ಎಂಕೆ, ಹಳ್ಳಿಕರೊಡೆಯ ವರ್ತೂರ್ ಸಂತೋಷ್ ಕುಮಾರ್, ಚಲನಚಿತ್ರ ನಟರಾದ ಚೇತನ್, ಜನಸ್ನೇಹಿ ಅನಾಥಾಶ್ರಮದ ಯೋಗೇಶ್, ಅಕ್ಷರ ಕೆ ಶಿವರಾಮ್, ಈಜು ತಜ್ಞ ಈಶ್ವರ ಮಲ್ಪೆ, ಕೀರ್ತಿ ಸೋಮಣ್ಣರವರು ಸೇರಿದಂತೆ ರಕ್ಷಣಾ ಪಡೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಏನಿವತ್ತು ವಿಶ್ವ ರೈತ ದಿನಾಚರಣೆಯ ಪ್ರಯುಕ್ತ ರೈತರ ಹಬ್ಬ ಅಂತೇಳಿ ಕರುನಾಡು ರೈತ ರಕ್ಷಣಾ ಪಡೆ ವತಿಯಿಂದ ಒಂದು ರೈತರ ಹಬ್ಬನ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಟ್ಟಂಥ ಎಲ್ಲ ರೈತ ಕುಲ ಬಾಂಧವರಿಗೆ ಹಾಗೂ ಸಾರ್ವಜನಿಕರಿಗೆ, ಪೊಲೀಸ್ ಇಲಾಖೆಯವರಿಗೆ, ಮಾಧ್ಯಮ ಮಿತ್ರರಿಗೆ, ಹಲವಾರು ವಾಲಂಟ್ರಿಯಾಗಿ ತುಂಬ ಜನ ಏನಿವತ್ತು ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಎಲ್ಲರಿಗೂ ಮೊದಲನಾಗಿ ಧನ್ಯವಾದವನ್ನು ತಿಳಿಸ್ತೀನಿ. ಹಾಗೂ ನಮ್ಮ ಈಶ್ವರ್ ಮಲ್ಪೆ ಸರ್ ಅಂತಂದರೆ ಎಷ್ಟು ಸಾವಿರ ಹೆಣನ ಆಳದಲ್ಲಿದ್ದಿದ್ದು ಅವರ ಜೀವನ ಪಣಕ್ಕಿಟ್ಟು ಇವತ್ತು ಹೆಣಗಳನ್ನ ತೆಗೆದು ಅವರ ದೇಹಗಳನ್ನ, ಮೃತದೇಹಗಳನ್ನ ಅವ್ರ ಕುಟುಂಬಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡೋಂಥ ಮಹಾನ್ ಕಾರ್ಯ ಯಾರೂ ಮಾಡಲ್ಲ. ಆದರೆ ಇವತ್ತು ನಮ್ಮ ಈಶ್ವರ್ ಮಲ್ಪೆ ಸರ್ ಅವರು ಮಾಡ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು, ಈ ಕಾರ್ಯಕ್ರಮ ಪರಿಪೂರ್ಣ ಆಗಿದೆ ಅಂತೇಳಿ ನನ್ನ ಒಂದು ಮನೋಭಾವನೆ. ಅದೇ ರೀತಿ ಎಲ್ಲ ನಮ್ಮ ಕಾರ್ಯದರ್ಶಿಗಳಾಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ಸದಸ್ಯರಾಗಿರ್ಬೋದು, ಪ್ರತಿಯೊಬ್ಬರು ಯಾರು ಇದಕ್ಕೆ ಹಗಲಿರುಳು ಶ್ರಮ ವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಯಾರದೇ ಹೆಸರು ಬಿಟ್ಟಿದ್ರು ಕೂಡ ಯಾರು ಬೇಜಾರಾಗಬೇಡಿ, ದಯವಿಟ್ಟು ಅನ್ಯತಾ ತಿಳ್ಕೊಬೇಡಿ. ಏನೇ ಸಣ್ಣ, ಇದು ಮೊದಲನೇ ವರ್ಷದ ಆಚರಣೆ ನಮ್ಮದು. ಸಣ್ಣ ಪುಟ್ಟದ ಏನೇ ಲೋಪದೋಷಗಳಿದ್ರೂ ಈ ಕ್ಷಮೆ ಇರಲಿ. ಯಾಕೆಂತಂದರೆ ಒಂದು ಚಿಕ್ಕದಾಗಿ ಒಂದು ಮನೇಲಿ ಕಾರ್ಯಕ್ರಮ ಮಾಡಬೇಕು ಅಂತಂದಾಗ ಅದು ತುಂಬ ಕಷ್ಟ ಇರುತ್ತೆ. ಬಟ್ ಇವತ್ತು ನಾವು ಸಾವಿರಾರು ಜನನ ಸೇರಿಸಿ ಮಾಡೋ ಅಂಥ ಸಂದರ್ಭ ಬಂದಾಗ ಸಣ್ಣ ಪುಟ್ಟ ಲೋಪದೋಷಗಳು ಇರುತ್ತೆ. ಅದನ್ನು ಯಾವುದನ್ನು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ರೈತರಿಗೆ ಅತಿ ಹೆಚ್ಚು ವಿಜೃಂಭಣೆಯಿಂದ ಇನ್ನೂ ಆಚರಣೆ ಮಾಡೋಣ ಅಂತ ಹೇಳ್ತಾ, ನೀವು ನಮ್ಮ ಮಾಧ್ಯಮ ಮಿತ್ರರು ನೀವು ಬಂದಿದ್ದೀರಿ, ನಿಮಗೂ ಕೂಡ ಧನ್ಯವಾದಗಳು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ರೈತರ ಹಬ್ಬ ಅಂತ ಸುಮ್ಮನೆ ಕರೆಯೋದಲ್ಲ, ರೈತರಿಗೆ ಗೌರವ ಕೊಡೋಂಥ ಕೆಲಸ ಆಗಬೇಕು. ಹಳ್ಳಿಕಾರ ರಸಗಳ ಮೆರವಣಿಗೆ ಮಾಡಿದ್ದೀವಿ, ಡೊಳ್ಳು ಕುಡಿತ ಕಳಸವನ್ನು ಮಾಡಬೇಕಿತ್ತು, ದಯವಿಟ್ಟು ಅದನ್ನು ಅನೌನ್ಸ್ ಮಾಡಿದ್ವಿ. ಬಟ್ ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ಡೊಳ್ಳು ಕುಣಿತ ಮಾಡಿದ್ವಿ. ಆಮೇಲೆ 2,000 ಜನಕ್ಕೆ ಅನ್ನದಾಸೋಹ ಕೂಡ ಅದನ್ನು ನಾವು ಹಮ್ಮಿಕೊಂಡಿದ್ವಿ. ಆಮೇಲೆ ಹಲವು ಸಾಧಕರು, ನಿಮಗೆ ರೈತಾಪಿ ವರ್ಗ ಆಗಿರ್ಬೋದು, ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಾಗಿರ್ಬೋದು, ದೇಶ ಸೇವೆ ಮಾಡಿರ್ತಕ್ಕಂಥ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕೈಲಿ ಆದಷ್ಟು ಜನಕ್ಕೆ ನಾವು ಒಂದು ಪ್ರಶಸ್ತಿ, ಸಾಲುಮರದ ತಿಮ್ಮಕ್ಕ ಅವರ ಪ್ರಶಸ್ತಿನ ಕೊಟ್ಟು ಅವ್ರಿಗೊಂದು ಪ್ರಶಸ್ತಿ ಸಮಾರಂಭನ ಹಮ್ಮಿಕೊಂಡಿದ್ವಿ. ಸರ್ ಗೆಸ್ಟು ನಿಮಗೆ ವರ್ತೂರ್ ಸಂತೋಷ್ ಅವ್ರು ಬಂದಿರೋ, ಅಧ್ಯಕ್ಷತೆ ವಹಿಸಿದ್ರು. ಜೊತೆಗೆ ನಟ ಚೇತನ್ ಅವರು ಬಂದಿದ್ರು. ಹಾಗೂ ನಮ್ಮ ಈಶ್ವರ್ ಮಲ್ಪೆ ಸರ್ ಅವರು ಉಡುಪಿಯಿಂದ ನಮ್ಮ ಕರೆಗೆ ಹೋಗ್ಕೊಟ್ಟು ಬಂದಿದ್ದಾರೆ. ಅದೇ ಜೊತೆಗೆ ನಮ್ಮ ಜನಸ್ನೇಹಿ ಯೋಗೀಶ್ ಅವರು ಬಂದಿದ್ರು. ಮತ್ತು ಇಲ್ಲಿ ಲೋಕಲ್ ಕಾರ್ಪೊರೇಟರ್ಗಳು ಮತ್ತು ನಮ್ಮ ಸಮಾಜಮುಖಿ ಸೇವೆಯಲ್ಲಿ ತೊಡಗಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಸರ್ ಇಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸರ್ ನಮ್ಮದು ಕರುನಾಡು ರೈತ ರಕ್ಷಣಾ ಪಡೆ ರಕ್ಷಣೆ ಮಾಡೋದಷ್ಟೇ ನಮ್ಮ ಕೆಲಸ ಸರ್. ಅದು ಎಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ, ಬಟ್ ರೈತರದ್ದು ಫಸ್ಟು ಆದ್ಯತೆ ಇರ್ತದೆ. ಬಟ್ ಎಲ್ಲೇ ತಪ್ಪಾದರೂ ಕೂಡ ಅದನ್ನು ಧ್ವನಿ ಎತ್ತುವಂಥ ಕೆಲಸನ ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಮಾಡೋದಲ್ದಿರ ಜೊತೆಗೆ ನೀವು ಕೂಡ ನಮಗೆ ಸಾಥ್ ಕೊಡಬೇಕು. ಪ್ರತಿಯೊಬ್ಬರು ಸಾರ್ವಜನಿಕರು ಕೂಡ ನಮಗೆ ಬೆಂಬಲ ಕೊಡಬೇಕು ಅಂತ ಈ ಮೂಲಕ ತಮ್ಮನ್ನು ಕೇಳ್ಕೊಂತೀವಿ ಸರ್. ನನ್ನ ಹೆಸರು ಕರುನಾಡು ರೈತ ರಕ್ಷಣಾ ಪಡೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಂಜಯ್ ಕುಮಾರ್ ಎಂಕೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಈಶ್ವರ ಮಲ್ಪೆ. ಸ್ನೇಹಿತರೆ, ಇವತ್ತು ನಾವಿಲ್ಲಿ ಒಂದು ಒಳ್ಳೆಯ ಒಂದು ಹಬ್ಬಕ್ಕಂದರೆ ರೈತರ ಹಬ್ಬ. ಇದು ನಮ್ಮ ಇಲ್ಲಿನ ಗೌರವಾಧ್ಯಕ್ಷರಾಗಿದ್ದ, ಇಲ್ಲಿ ರಾಜ್ಯಾಧ್ಯಕ್ಷರಾಗಿರುವ ಸಂಜಯ್ ಅವರ ಮುಖಾಂತರ ಇಡೀ ಇಲ್ಲಿನ ಎಲ್ಲ ಅವರ ಸದಸ್ಯರಿಗೂ, ಎಲ್ಲ ಪಾಲುದಾರಿಕೆಯಲ್ಲಿರುವ ಎಲ್ಲ ಸದಸ್ಯರಿಗೂ ನಾನು ಹೃದಯಪೂರ್ವಕ ಪ್ರಶಂಸೆ ಸಲ್ಲಿಸ್ತೇನೆ. ಯಾಕೆಂದರೆ ಈ ಒಂದು ಹಬ್ಬದಲ್ಲಿ ತುಂಬ ಎಂತೆಂಥ ತಳಿಗಳು ಬಂದಿದೆ, ಎಂಥ ಒಂದು ಒಳ್ಳೆಯ ಸಂದೇಶವನ್ನು ಮುಟ್ಟಿಸಿದ್ದಾರೆ ಇಲ್ಲಿ ರೈತರಿಗೆ. ರೈತರಂದರೆ ನಾವು ಮೊದಲೇ ಅವರು ದೇವರಿಗೆ ಸಮಾನ. ಯಾಕೆಂದರೆ
ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಖಂಡಿತವಾಗಿ ಅವರೇ ದೇವರು. ಯಾಕೆಂದರೆ ಇವತ್ತು ನಾನು ತುಂಬ ಕಡೆಗೆ ದೇಹ ತೆಗಿಲಿಕ್ಕೆ ಹೋದಾಗ ರೈತರು ನಮಗೆ ಭತ್ತ ಅಥವಾ ಏನಾದರೂ ಬೆಳೆಸಿದ್ರೆ ಏನು ಮಾಡಲಿಕ್ಕೆ ಆಗಲ್ಲ. ಅದರಿಂದ ರೈತರನ್ನು ನಾನು ದೇವರು ಅಂತ ಹೇಳ್ತೇನೆ. ಇಂಥ ಹಬ್ಬಕ್ಕೆ ನನ್ನ ಕರೆದು ಇಲ್ಲಿ ಸನ್ಮಾನಿಸಿ ಇಂಥ ಒಂದು ಗೌರವಿಸಿದ ನಮ್ಮ ಸಂಜಯ್ ಕುಮಾರ್ ಇಲ್ಲಿನ ಅಧ್ಯಕ್ಷರು ಆಗ ಅವರ ಎಲ್ಲ ಸದಸ್ಯರಿಗೆ ನಾನು ಆಭಾರಿಯಾಗಿರ್ತೇನೆ. ಇನ್ನೂ ಒಳ್ಳೇದಾಗಲಿ. ಆದರೆ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಎಲ್ಲ ರೈತರಿಗೆ ಸಹ ನಾನೀಗ ಎಷ್ಟೋ ಕಡೆ ದೇಹ ತೆಗಿಲಿಕ್ಕೆ ಹೋದಾಗ ಆ ಕಾಲುವೆಯಲ್ಲಿ ತುಂಬ ತೊಂದರೆ ಆಗ್ತಾ ಉಂಟು. ಯಾಕೆಂದರೆ ನೀರು ಕೊಟ್ಟಾಗ ನೀರಲ್ಲಿ ಅಲ್ಲಿ ಕಸ ಕಡ್ಡಿ ಅಥವಾ ಇನ್ನಿತರ ಯಾವುದಾದ್ರೂ ನಾವು ಮೇಕೆ ಆಡು ಎಲ್ಲ ತುಂಬ ನೀರಿಗೆ ಹಾಕಬೇಡಿ. ಯಾಕೆಂದರೆ ಕೆಲವು ದೇಹ ತೆಗೆಯುವಾಗ ನನಗೆ ತುಂಬ ಕಷ್ಟ ಆಗ್ತದೆ. ಅದರಿಂದ ಎಲ್ಲರೂ ಸಹ ಆ ನೀರಿಗೆ ಆ ಕಾಲುವೆಗೆ ಯಾರು ನೀರಿಗೆ ಹಾಕಬೇಡಿ ಅಂತ ಎಲ್ರಿಗೂ ನಾನು ರೈತರಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಇವತ್ತು ಎಷ್ಟೇ ಕಷ್ಟ ಬರಲಿ ಏನೇ ಆಗಲಿ ಯಾರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಡಿ ಅಂತ ಎಲ್ರಿಗೂ ನಾನು ಸಾರ್ತಾ ಇದ್ದೀನಿ. ಇವತ್ತು ನಮ್ಗೆ ಸಂಜಯ್ ಅವರು ಕರೆದು ಸನ್ಮಾನಿಸಿ ತುಂಬ ಖುಷಿ ಆಯಿತು. ಒಳ್ಳೆಯದಾಗಲಿ ಅಂತ ಅವರ ಇಂಥ ಒಂದು ಮೊದಲನೇ ವರ್ಷ ಕಾರ್ಯಕ್ರಮ ಇನ್ನೂ ಒಳ್ಳೆ ರೀತಿ ಆಗಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ನಾವು ನಾವು ಸಾಯುವ ಕೃಷಿ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ. ನಾವು ಇದರೊಳಗೆ ಮಾಡ್ತಾ ಇದ್ದೀವಿ. ಕುಣಿಗಲ್ ತಾಲೂಕು ಯಡಿಯೂರು ಹೋಬಳಿ ಸುರಿವಾನ ಗ್ರಾಮ ಅಂತ ವಿಲೇಜ್ ಮಾಡ್ತಾ ಇದ್ದೀನಿ. 14 ವರ್ಷ 2001ನೇ ಇಸ್ವಿಯಿಂದ ಏನೂ ಆಗದೆ ಭೂಮಿಯಲ್ಲಿ ಬೆಳೆಯಬಹುದು. ಕೋಟ್ಯಾಂತರ ಜನ ರಸ್ತೆಗೆ ಬಂದಿರೋದ್ರಿಂದ ಅಲ್ಲ, ಬೆರಳೆಣಿಕೆಯಷ್ಟು ಜನ ಗಟ್ಟಿಯಾಗಿ ನಿಂತು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ದಕ್ಕೆ. ಸೊ ಆ ಸಂಘಟನೆಯನ್ನ ಸಂಜಯ್ ಆಗಿರ್ಬೋದು ಮತ್ತೆ ಯತೀಶು ಮತ್ತೆ ನಮ್ಮ ಕರುನಾಡ ರೈತ ರಕ್ಷಣಾ ಪಡೆ ಆ ಪರಿವರ್ತನೆ ಆ ಬದಲಾವಣೆಯನ್ನ ಆ ಮನಸ್ಥಿತಿ ಇದ್ದು ಅದನ್ನ ಕಾರ್ಯರೂಪ ಖಂಡಿತ ತರಬಹುದು. ಅದು ಬರೀ ಮೈಸೂರಿನಲ್ಲಷ್ಟೇ ಅಲ್ಲ, ಅಖಂಡ ಕರ್ನಾಟಕದಲ್ಲಿ ನಮ್ಮ ರೈತರಿಗೆ ನ್ಯಾಯ ಒದಗಿಸೋ ಮನಸ್ಥಿತಿ ಇದೇ ತರ ಮುಂದುವರಿಲಿ, ಇದೇ ತರ ಒಳ್ಳೆ ಕೆಲಸಗಳಾಗಲಿ ಅಂತ ನಾನು ಹಾರೈಸ್ತೀನಿ. ನಮ್ಮ ಈಶ್ವರ್ ಮಲ್ಪೇಣ್ಣವ್ರು ಬಂದಿದ್ದಾರೆ. ಎದ್ದು ನಿಂತ್ಕೊಂಡು ಅವ್ರಿಗೆ ಚಪ್ಪಾಳೆ ಮಾಡಿ. ದಯವಿಟ್ಟು ಇಂಥ ವ್ಯಕ್ತಿಗಳಿಗೆ ನಾವು ಎದ್ದು ನಿಂತ್ಕೊಂಡು ಚಪ್ಪಾಳೆ ಮಾಡಲಿಲ್ಲ ಅಂದರೆ ನಾವು ಮನುಷ್ಯರಾಗಿ ಹುಟ್ಟಿರೋದೇ ವ್ಯರ್ಥ ಈ ಭೂಮಿ ಮೇಲೆ. ನನಗೊಂದು ಸತ್ಯ ಚೆನ್ನಾಗಿ ಗೊತ್ತು, ತಲೆ ಹೊಡೆಯೋರಿಗೆ ತಲೆ ಹಿಡಿಯೋರಿಗೆ ಸಿಗೋ ಬೆಲೆ ಒಳ್ಳೆ ಕೆಲಸ ಮಾಡೋರಿಗೆ ಸಿಗಲ್ಲ ಅನ್ನೋದು. ಹಂಗನ್ಬಿಟ್ಟು ನಾವು ಯಾವತ್ತೂ ಕುಗ್ಗಿಲ್ಲ. ನಾವು ಮಾಡೋ ಕೆಲಸನ ಪ್ರಾಮಾಣಿಕವಾಗಿ ಮುಂದುವರಿಸ್ತಾ ಇದ್ದೀವಿ. ಬೀದಿಯಲ್ಲಿ ಮಲಗೋ ಅನಾಥರಿಗಾಗಿ ನಿರ್ಗತಿಕರಿಗಾಗಿ ಒಂದು ತುತ್ತು ಅನ್ನ ಇಲ್ಲದೆ ನರಳಾಡುವಂಥ ವ್ಯಕ್ತಿಗಳ ಜೀವ ಉಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲೋ ಎಲೆಕ್ಷನ್ಗೆ ನಿಂತ್ಕೊಂಡು ಓಟ್ ತಗೋಬೇಕು ಅಂತನೋ ಅಥವಾ ಸೆಲೆಬ್ರಿಟಿ ಆಗಬೇಕು ಅಂತನೋ ಈ ಕೆಲಸ ಮಾಡ್ತಾ ಇಲ್ಲ. ಮನುಷ್ಯರಾಗಿ ಹುಟ್ಟಿದ್ದೀವಿ, ಮಾನವೀಯತೆ ಕೆಲಸ ಆಗಬೇಕು, ಮನುಷ್ಯತ್ವದ ಕೆಲಸ ಆಗಬೇಕು. ಮಾಡ್ತಿದ್ದೀವಿ ಅಂತ ಆದರೆ ಭಗವಂತನೇ ಸಾರಥಿಯಾಗಿ ನಿಂತ್ಕೊಳ್ತಾನೆ ಅನ್ನೋದು ನನ್ನ ಒಂದು ಭಾವನೆ. ಈಗ ನಾವು ಮಾಡೋ ಕೆಲಸಕ್ಕೆ ನಾನು 8,000 ಅಂದರೆ 8,000 ಸ್ಕ್ವೇರ್ ಫೀಟಲ್ಲಿ ನಮ್ಮ ಆಶ್ರಮ ಇದೆ. ಇವಾಗ 160 ಜನ ಅಲ್ಲಿ ಈಗ ಆಶ್ರಯ ಪಡೆದಿದ್ದಾರೆ. ನೋಡಿ, ಸರ್ಕಾರ ನಾನು 10-12 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸರ್ಕಾರ ಜಾಗ ಕೊಡಲಿಲ್ಲ ಅಥವಾ ಸಪೋರ್ಟ್ ಮಾಡಲಿಲ್ಲ, ಮೂಲಭೂತ ಸೌಕರ್ಯಗಳು ಕೊಡಲಿಲ್ಲ, ಯಾವುದೂ ಕೊಡಲಿಲ್ಲ. ಆದರೂ ಬೇಜಾರಾಗಿಲ್ಲ. ಇಡೀ ಕರ್ನಾಟಕದ ಜನ ಬೆಂಬಲವಾಗಿ ನಿಂತು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ, ಸಹಾಯ ಮಾಡ್ತಿದ್ದಾರೆ. ಈ ವೇದಿಕೆ ಮೇಲೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಹುಡುಗ. ಇವತ್ತು ನಮಗೆ ಮನೆ ಇಲ್ಲ ಇರೋದಕ್ಕೆ. ನಮಗೆ ಒಂದು 30-40 ಸೈಟ್ ಕೂಡ ನನ್ನ ಹೆಂಡತಿ ಹೆಸರಾಗಿರ್ಬೋದು, ನನ್ನ ಹೆಸರಾಗಿರ್ಬೋದು, ನಮ್ಮ ತಂದೆ ತಾಯಿ, ನನ್ನ ಬಂಧು ಬಳಗ ಯಾರ ಹೆಸರು ಒಂದು 30-40 ಸೈಟ್ ಇಲ್ಲ. ಆದರೆ ಈ 10 ವರ್ಷ ನಾನು ಏನು ಸೇವೆ ಮಾಡಿದ್ದೆ ಅದಕ್ಕೆ ಎಷ್ಟು ಜನ ನನಗೆ ಸಹಾಯ ಮಾಡಿದ್ರಲ್ಲ, 1 ರೂಪಾಯಿ, 10 ರೂಪಾಯಿ, 500 ರೂಪಾಯಿ, 200 ರೂಪಾಯಿ, ಆ ಸಹಾಯದ ಹಣವನ್ನೆಲ್ಲ ಕೂಡಿಟ್ಟು 2 ಎಕರೆ ಜಾಗವನ್ನು ಖರೀದಿ ಮಾಡಿ ಅದು ಚಾರಿಟಿ ಹೆಸರಿಗೆ ಬರೆದು ಅಲ್ಲಿ ಹೊಸದಾಗಿ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದೀನಿ. ಸ್ವಹಿತವ ಮರೆತು ಪರಹಿತವ ನೆನೆದು ಚಳಿಗಾಳಿ ಮಳೆಗೆ ಮೈಯೊಡ್ಡಿ ಬೆಂಕಿ ಬಿಸಿಲಿಗೆ ಬೆನ್ನೊಡ್ಡಿ ಅನ್ನಕ್ಕಾಗಿ ಕೈಯೊಡ್ಡಿ ಬಂದವರಿಗೆ ಅನ್ನ ನೀಯುವ ಅನ್ನದಾತ, ರೈತದಾತ, ಭಾರತದ ಭಾಗ್ಯದಾತ. ಓ ರೈತ, ನಿನಗೆ 100 ನಮನ ಸಾಲದು, ಕೋಟಿ ನಮನ ತೀರೋದು. ಪೆಸ್ಟಿಸೈಡ್ ಸ್ಪ್ರೇ ಮಾಡಿ ಯಾರು ವ್ಯವಸಾಯ ಮಾಡ್ತಾರಲ್ಲ, ಅವ್ರು 1 ರೂಪಾಯಿ ಖರ್ಚು ಮಾಡಿದ್ರೆ 2 ರೂಪಾಯಿ 10 ಪೈಸೆ ತಗೋತಾರೆ. ಅದೇ ರೀತಿ ಸಾವಯವ ಕೃಷಿ ಮಾಡೋರು 1 ರೂಪಾಯಿ ಖರ್ಚು ಮಾಡಿದ್ರೆ 1 ರೂಪಾಯಿ 90 ಪೈಸೆ ತಗೋತಾರೆ. ಅದೇ ನೀವು ನ್ಯಾಚುರಲ್ ಫಾರ್ಮಿಂಗ್ ಮಾಡೋರು 1 ರೂಪಾಯಿ ಖರ್ಚು ಮಾಡಿದ್ರೆ 1 ರೂಪಾಯಿ 70 ಪೈಸೆ ತಗೋತಾರೆ. ಬಟ್ ಇದರಲ್ಲಿ ಬೆನಿಫಿಟ್ ಏನು ಬಂತು? ಯಾಕೆ ಇದನ್ನು ಮಾಡ್ಬೇಕು ನಾವು ಆರ್ಗ್ಯಾನಿಕ್ ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ, ಒಂದು ಮುಖ್ಯವಾಗಿ ಮುಂಬರುವ ದಿನದಲ್ಲಿ ನಾವೇನೀಗ ಕೆಮಿಕಲ್ಸ್ ಫರ್ಟಿಲೈಸರ್ಸ್ ಎಲ್ಲ ಹಾಕ್ತಾ ಇದೀವಲ್ಲ, ಅದು ಏನೇ ಹಾಕಿದ್ರು ಯಾವುದೇ ಬೆಳೆಗಳು ಬೆಳೆಯೋಕ್ಕಾಗಲ್ಲ. ಯಾಕೆಂದರೆ ಈಗಾಗಲೇ ನಮ್ಮ ಭೂಮಿ ಹಾಳಾಗಿದ್ದು ರಸಸಾರ ಎಲ್ಲ ಜಾಸ್ತಿ ಆಗಿದೆ. ಈ ಕರುನಾಡ ರೈತ ರಕ್ಷಣಾ ಪಡೆ ಮೈಸೂರು ಸಂಜಯ್ ಕುಮಾರ್ ಅವರು ಅವರ
ರಾಜ್ಯಾಧ್ಯಕ್ಷರು ಮತ್ತು ಸುರೇಶ್ ಕುಮಾರ್ ಅವರು ಉಪಾಧ್ಯಕ್ಷರು, ಯತೀಶ್ ಪಟೇಲ್ ಅವರು ಪ್ರಧಾನ ಕಾರ್ಯದರ್ಶಿಗಳು, ಕೋದಂಡ ರಾಮ ಅವರು ರಾಜ್ಯ ವರಿಷ್ಠರು, ಆಮೇಲೆ ಸತೀಶ್ HR ರಾಜ್ಯ ಗೌರವ ಅಧ್ಯಕ್ಷರು ಮತ್ತು ಎಪ್ಪೇರಿ ಮುನಿಯಪ್ಪನವರು ಮುಖಂಡರು, ರೈತ ಮುಖಂಡರು, ಕೀರ್ತಿ ಸೋಮಣ್ಣನವರು ಕಾರ್ಯದರ್ಶಿಗಳು, ಇವರೆಲ್ಲ ಸೇರಿ ಮತ್ತು ಸಂಘದ ಸದಸ್ಯರುಗಳು ಸೇರಿ ಇವತ್ತು ಏನು ಮೊದಲನೇ ಹೆಜ್ಜೆ ಇಡ್ತಾ ಇದ್ದಾರೆ ಇವರ ಸಂಘದ ಕಡೆಯಿಂದ ಒಂದು ಒಳ್ಳೆ ರೀತಿಯಲ್ಲಿ ಇವ್ರದ್ದು ಆಗಲಿ ಏನಂತಂದ್ರೆ ಆಗಲೇ ಹೇಳ್ತಾ ಇದ್ರು. ಆಮೇಲೆ ಈಗ ಪ್ರೊಫೆಸರ್ ಸರ್ ಹೇಳ್ತಾ ಇದ್ರು, ಒಂದು ಅಷ್ಟು ಗಮನ ಕೊಟ್ಟರೋ ಇಲ್ಲ, ಡಿಮ್ಯಾಂಡ್ ಆ್ಯಂಡ್ ಡ್ರಾಫ್ಟ್ ಅಂತಂದ್ರೆ ನಾವು ಏನು ಬೆಳೆ ಬೆಳಿತೀರಿ ಅದಕ್ಕೆ ಎಲ್ಲಿ ಮಾರ್ಕೆಟಿಂಗ್ ಇರೋ ಕಡೆ ಲಾಭ ಇದ್ದೇ ಇರುತ್ತೆ. ಈಗ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ, ಅಡಿಕೆ ಬಂದಾಗ ಹೆಂಗಾಯ್ತು ಅಂದ್ರೆ 1,00,000 ಎಕರೆಗಳು ಅಡಿಕೆ ಹಾಕಿದ್ದಾರೆ. ತೆಂಗಿನ ಮರ ಕಿತ್ಬಿಟ್ಟು ಅಡಿಕೆ ಹಾಕಿದ್ದಾರೆ. ಯೋಚನೆ ಮಾಡ್ರಿ, ಅಡಿಕೆ ಇರೋದು ಗುಟ್ಕಾಕ ಅಂದ್ಬಿಟ್ಟು ಕ್ಲೀನಾಗಿ ಗೌರ್ಮೆಂಟ್ ಅವರೇ ಹೇಳೋರೆ. ಯಾಕೆ ಗೌರ್ಮೆಂಟ್ ಅಲ್ಲಿ ಆಡ್ಗಳು ಕೊಡ್ತಾ ಇಲ್ಲ? ನೀವು ನ್ಯೂಸ್ಗಳಲ್ಲೆಲ್ಲನೂ ಎಲ್ಲಿ ಹೋಗ್ತೈತೆ ಕೃಷಿ ಅನ್ನೋದನ್ನ ಯಾಕೆ ತೋರಿಸ್ತಾ ಇಲ್ಲ? ದಯವಿಟ್ಟು ನೋಡ್ರಿ, ದೇಶ ಬದಲಾಗ್ಬೇಕಂದ್ರೆ ಆವಾಗಿದ್ರು ವಿವೇಕಾನಂದ ಅವ್ರು ಹುಟ್ಟಿದ್ರು ನಮ್ಮ ದೇಶದಲ್ಲಿ, ಸರ್ ಎಂ ವಿಶ್ವೇಶ್ವರಯ್ಯನವ್ರು ಹುಟ್ಟಿದ್ರು, ಅವ್ರು ಯಾರು ಇಲ್ಲ, ಎಲ್ಲ ಸತ್ತೋದ್ರು. ನಾವೇ ಬದಲಾಯಿಸ್ಬೇಕಂದ್ರೆ ನಾವು ಫಸ್ಟ್ ಕರೆಕ್ಟ್ ಆಗಿತ್ತು ನಮ್ಮ ಊರ್ನ ಬದಲಾಯಿಸಿ ನಮ್ಮ ಮನೇನ ಬದಲಾಯಿಸಿದ್ರೆ ದೇಶ ಬದಲಾಗುತ್ತೆ. ಕರೆಕ್ಟಾ? ಆ ಕಾರಣಕ್ಕೆ ದಯವಿಟ್ಟು ಹೇಳ್ಕೊಂಡು ಬರೋದಲ್ದಿರ ಮಾಡ್ಕೊಂಡು ಬಂದ್ರೆ ಹಳ್ಳಿಕಾರ ಅಂತ ನಾನು ಎತ್ತದಾಗ ಹುಚ್ಚ ಅಂದ್ರು ನನ್ನ. ಇವತ್ತು ಹಳ್ಳಿಕಾರ ಯಾವ ಮಟ್ಟಕ್ಕಾಗೈತೆ ಅಂದ್ರೆ ಪ್ರತಿಯೊಬ್ಬರು ಇಲ್ಲಿ 10 ಜೋಡಿ ಎತ್ತುಗಳನ್ನ ನಮ್ಮ ರೈತರು ತಂದಿದ್ದಾರೆ. ಆ ತಂದಿರ್ತಕ್ಕಂಥ ರೈತರಿಗೂ ಗೌರವ ಮತ್ತೆ ಇಲ್ಲಿ ಕರ್ಸಿರ್ತಕ್ಕಂಥವ್ರಿಗೂ ಗೌರವ. ಯಾಕಂತಂದ್ರೆ ತಾವೇ ಮಾಡ್ಬೇಕನ್ನೋದೇನಿಲ್ಲ, ಮಾಡಿರೋರು ಬೆಳೆಸೋದು ಕೂಡ ಒಂದು ಪ್ರವೃತ್ತಿ, ರೈತರ ಪರ ಇದ್ದೀರಿ ಅಂತ. ಆಮೇಲೆ ನಿಮ್ಮಲ್ಲಿ ಕೇಳ್ಕೊಳೋದೊಂದೇನೆ, ದನಗಳನ್ನ ಗಾಡಿಗೆ ಎಕ್ಸಿ ರೈತರು ಹೊಡ್ಕೊಂಡು ಹೋಗ್ತಾರೆ. ಕೆಲವು ಸಂಘ ಸಂಸ್ಥೆಗಳು ಹೆಸರಿಕೊಂಡು ರೈತರು ಹಿಡಿತಾರೆ ಹೊರತು ಓಪನ್ ಚಾಲೆಂಜ್ ಕೊಡ್ತೀನಿ, ಅಂಗಡಿಗಳ ಮುಂದೆ ತಗ್ಲಾಕಿರೋರ್ನ ಹಿಡೀಲಿ, ಅವ್ರನ್ನ ಹೊಡೀಲಿ, ಒಪ್ಕೊಂತೀನಿ. ಕರೆಕ್ಟ್ ಅಣ್ಣ? ವಾಸ್ತವ ಸತ್ಯ ಇದು. ಯಾವುದೋ ಒಂದು ಫೋಟೋಕ್ಕೋಸ್ಕರ ಒಂದು ವಿಡಿಯೋಕ್ಕೋಸ್ಕರ ರೈತರನ್ನ ನಾವು ಪಾರ್ ಮಾಡಿದ್ರಿ ಅಂತ ಹಾಕೋದಲ್ಲ. ನೈಟ್ 12 ಗಂಟೆ 1 ಗಂಟೆ ಆಗಲಿ ಹಿಡಿಬೇಕು. ಅವ್ರು ಬಂದಿಲ್ಲ ಅಣ್ಣವ್ರು, ಅವ್ರು ಹೇಳ್ತಾ ಇದ್ರು ಮೋಸ್ಟ್ಲಿ ಯಾರೋ ಹಂದಿ ಹಾಲು ಕುಡಿತಾರೆ ಇವರು ಅಂತ ಅಂದ್ಬಿಟ್ಟು ಹೇಳಿದ್ರು ಅವ್ರು ಯಾರೋ ಒಂದು ಇದರಲ್ಲಿ. ಆ ಕಾರಣಕ್ಕೆ ಗೋವಿನ ಹಾಲು ಕುಡಿತೀನಿ ಅಂತಂದ್ರೆ ಗೋ ರಕ್ಷಕರು ಹೆಂಗಾಗ್ಬೇಕಂದ್ರೆ ದನನ ಸಾಕಾಗಬೇಕು, ಇಲ್ಲ ದನ ಸಾಕೋರ್ಗೆ ಸಪೋರ್ಟ್ ಮಾಡಿ ಆಗ್ಬೇಕು. ಕರೆಕ್ಟಾ? ಯಾವ್ದಾವ್ದೋ ಸಂಘಗಳು ಮಾಡಿಕೊಂಡು ದಯವಿಟ್ಟು ನಾನು ಏನ್ ಹೇಳ್ತೀನಿ ಅಂದ್ರೆ, ನಿಮಗೂ ಕಾಳಜಿ ಐತೆ, ಕರೆಕ್ಟ್. 50% ಇರೋರು ಇದ್ರೆ ಇನ್ನು 50% ಅವರು ಫೋಟೋಗಳಿಗೋಸ್ಕರ ಮಾಡಿರೋರು ಇದ್ದೀರಾ. ಉದಾಹರಣೆಗೆ ಮೊನ್ನೆ ಆನೇಕಲ್ಲಲ್ಲಿ ಮಹಾರಾಷ್ಟ್ರದ ಗಾಡಿಗಳನ್ನ 10 ಗಾಡಿ ಹಿಡಿದ್ಬಿಟ್ಟು ಅವ್ರು ಕನ್ನಡ ಬರಲ್ಲ, ಹಿಂದಿ ಮಾತಾಡ್ತಾರೆ. ಅವ್ರನ್ನ ಒಡೆದು ತಗೊಂಡೋಗಿ ಸ್ಟೇಷನ್ಗೆ ಹಾಕಿ 3 ದಿನ ಓಡಾಡಿರೋದು ದನ ಬಿಡಿಸೋದಕ್ಕೆ. 50,000 ರೂಪಾಯಿ ದನ 20,000 ರೂಪಾಯಿ ಆಗೋಯ್ತು. ಉದ್ದೇಶ ಏನೋ, ಹಾಲು ಕೊಟ್ಟು ದನ ಸಾಕ್ತಾರೆ. ಗೋಶಾಲೆನಲ್ಲಿ ಹೇಳ್ಕೊಡೋದು ಹುಲ್ಲಾಕೋದೇ ಕಷ್ಟ ಆಗಿರ್ತದೆ. ಯಾಕಂತಂದ್ರೆ ಅವ್ರ ಕೆಪಾಸಿಟಿ 100 ಅಂದಾಗ 500 ದನ ತಗೊಂಡೋಗ್ಬಿಟ್ರೆ ಎಲ್ಲಿಂದ ಸಾಕಕ್ಕೆ ಸಾಧ್ಯ ಅಲ್ವಾ? ಇದೆಲ್ಲ ಯೋಚನೆ ಮಾಡಬೇಕು. ಆ ಕಾರಣಕ್ಕೆ ಆಮೇಲೆ ಇವಾಗ ನಮ್ಮ ಅಣ್ಣವ್ರದ್ದು ಏನಂತಂದ್ರೆ, ಇವಾಗ ಅವ್ರ ಕೆಪಾಸಿಟಿ 150 ಜನ ಅಂತಂದ್ರೆ ಅವ್ರಿಗೆ ನೀನು ಕರ್ಕೊಂಡೋಗಿ 500 ಜನ ಬಿಡ್ತಾರೆ ನಮ್ಮ ಯೋಗೇಶನ್ ಅವ್ರ ಆಶ್ರಮಕ್ಕೆ. ಕರೆಕ್ಟ್ ಅಣ್ಣ? ಅಲ್ಲಿ ಲೋಪದೋಷಗಳನ್ನ ಹೇಳೋರು ರೆಡಿ ಇರ್ತಾರೆ ಹೊರತು ಅದಕ್ಕೆ ಏನು ಆಗ್ತೈತೆ ಅದಕ್ಕೆ ನಮ್ಮ ಸಹಾಯ ಏನು ಅನ್ನೋದು ಕಡಿಮೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.